डिप्टी कमिश्नर दिव्या प्रभु ने धारवाड़ के सरकारी हाई स्कूल का अचानक दौरा किया ताकि मिशन विद्या काशी प्रोग्राम की तनफीस का जायजा लिया जा सके। इस दौरान दिव्या प्रभु ने 10वीं जमात के तलबा की हाजिरी का मुआयना किया और पाया कि 40 से ज़ायद तलबा गैर हाजिर हैं। उन्होंने असातिज़ा के जवाब पर नापसंदीदगी का इजहार किया और उन्हें हिदायत की कि वह मुसलसल गैर हाजिर 20 तलबा के घरों का दौरा करें और एक हफ्ते के अंदर तफसीली रिपोर्ट पेश करें। स्कूल ने पहले ही उन तलबा के लिए खुसूसी क्लासें शुरू कर रखी हैं जो पढ़ने और लिखने में पीछे हैं। डिप्टी कमिश्नर ने 10वीं जमात के तलबा से उनकी कन्नड़ और अंग्रेज़ी के निसाब से इख्तिबासात पढ़वाए और अच्छा पढ़ने वाले तलबा की तारीफ़ की, जिससे पूरी क्लास की हौसला अफजाई भी हुई। डिप्टी कमिश्नर दिव्या प्रभु ने इंकशाफ किया कि ज़िलाई सतह पर हाज़िरी के जायज़े में 2000 से ज़ायद तलबा की गैर हाज़िरी मालूम हुई है। इस्लाही इक़दाम के तौर पर उन्होंने हिदायत की कि हर हाई स्कूल 26 सितंबर को वालिदैन की एक मीटिंग मुनक़्क़िद करें। इस मीटिंग में SDMC के अरकान और मकामी नुमाइंदे भी शरीक होंगे ताकि गैर हाज़िरी के मसले पर गुफ्तगू की जा सके। गैर हाज़िर तलबा की तफसीली रिपोर्ट्स वजूहात के साथ DDPI को पेश की जाएंगी ताकि ज़िले इंतज़ामिया उनका जायज़ा ले सके। डिप्टी कमिश्नर ने गैर हाज़िर तलबा के घरों का दौरा करने और उन्हें दोबारा स्कूल लाने के लिए अरकान और मकामी हुक्काम पर मुश्तमिल कमिटीज़ तश्कील देने की हिदायत भी दी। दिव्या प्रभु ने यह भी वाज़ेह किया कि सालाना इम्तिहानात में बैठने के लिए तलबा के लिए 75% हाज़िरी ज़रूरी है, लिहाजा स्कूलों को इस शर्त को सख्ती से नाफिज करना होगा। रिपोर्ट कलमेश मंडियाला, हुबली। 10th ಪಾಸ್ ಮಾಡೋದು ತುಂಬಾ ಈಜಿ ಇದೆ. ಅರ್ಥ ಆಗಿದೆನಪ್ಪ? ನಿಮ್ಮ ಹೆಸರೇನು? ಚರಣ್. 10th SSLC ಪಾಸ್ ಮಾಡೋದು ತುಂಬಾ ಈಜಿ ಇದೆ. ಒಂದು ವರ್ಷ ಪೂರ್ತಿ ಇದೆ. ನೀವು ಏನು ಓದಬೇಕು, ಪಾಸ್ ಮಾಡೋದಕ್ಕೆ ಎಷ್ಟು ನೀವು ಅರ್ಥ ಮಾಡ್ಕೊಳ್ಬೇಕು, ನೀವು ಮೆಮರೈಸ್ ಮಾಡಬೇಕು, ಇದೆಲ್ಲ ಕೂಡ ನಿಮ್ಮ ಟೀಚರ್ಸ್ಗಳಿಗೆ ಯಾವ ರೀತಿಯಲ್ಲಿ ಮಾಡಬೇಕು ಅಂತ ನಾವು ಟ್ರೈನಿಂಗ್ ಎಲ್ಲ ಕೂಡ ಕೊಡ್ತಾ ಇದ್ದೀವಿ. ನಿಮಗೆ ಈಸಿಯಾಗಿ ಯಾವ ರೀತಿಯಲ್ಲಿ ಎಕ್ಸಾಮ್ ಪಾಸ್ ಮಾಡಬೇಕು ಅಂತ ಬುಕ್ಲೆಟ್ ಎಲ್ಲ ಮಾಡ್ತಾ ಇದ್ದೀವಿ. ಹಾಗಾಗಿ ಈ ವರ್ಷ ನೀವೆಲ್ಲರೂ ಕೂಡ ಪಾಸ್ ಆಗೋದಂತ ನಿಜ. ನೀವು ಶಾಲೆಗೆ ಬರಲೇಬೇಕು. ಯಾಕಂದ್ರೆ ನಿಮ್ಮ ಟೀಚರ್ ಏನ್ ಹೇಳ್ತಾರೆ ಅಂತ ನಿಮಗೆ ನೋಡಿದ್ರೆ ತಾನೇ ಅರ್ಥ ಆಗೋದು, ಹೌದಲ್ವಾ? ಆಮೇಲೆ ಏನ್ ಹೇಳ್ತಾರೆ ಅವರು ಅದನ್ನ ಮನೆಗೆ ಹೋಗಿ ಅಷ್ಟೇ ಮಾಡಿ. ನೀವು ಆಟ ಆಡಿ ಎಲ್ಲ ಮಾಡ್ಬೇಕು. ಈ ವಯಸ್ಸಿನಲ್ಲಿ ಎಲ್ಲಾನು ಮಾಡ್ಬೇಕು ಅಲ್ವಾ? ಫ್ರೆಂಡ್ಸ್ ಬೇಕು, ಆಮೇಲೆ ನಾವು ಫ್ರೆಂಡ್ಸ್ ಜೊತೆಗೆ ಹೋಗ್ಬೇಕು, ಬಟ್ ಅದ್ರ ಜೊತೆಗೆ ಓದಬೇಕು. ಏನು ಟೆಸ್ಟ್ ತಗೊಂಡಿದ್ದೀರಾ? ಲಾಸ್ಟ್ ಟೈಮ್ ಟೆಸ್ಟ್ ಮಾಡಿದ್ರಲ್ಲ, ಇವತ್ತು ಮಾಡ್ತೇನಮ್ಮ? ಹೌದು, ಟೆಸ್ಟ್ ತಗೊಂಡು ಬನ್ನಿ. ಚೆನ್ನಾಗಿ ಕಲಿಸ್ತಾ ಇದ್ದಾರಪ್ಪ, ಕಲಿಸ್ತಾ ಇದ್ದಾರಾ? ಎಲ್ಲರೂ ಕುತ್ಕೊಳ್ಳಿ, ಎಲ್ಲರೂ ಚೆನ್ನಾಗಿ ಓದ್ಬೇಕು. ನೀವೆಲ್ಲರೂ ಕೂಡ ನಿಮಗೆ ಸೆಪರೇಟ್ ಆಗಿ ಯಾಕೆ ಮಾಡ್ತೀವಿ ಅಂದ್ರೆ, ಒಂದು ನೀವು ಡೈಲಿ ಶಾಲೆಗೆ ಬರಬೇಕು. ಆಮೇಲೆ 10th ಸ್ಟ್ಯಾಂಡರ್ಡ್ ಅಲ್ಲಿ ಇದ್ದೀವಿ, ಹೌದಾ? ಈಗ 10th ಪಾಸ್ ಆಗ್ಬೇಕಾ ಇಲ್ವಾ? ಎಲ್ಲರೂ ಪಾಸ್ ಆಗ್ತೀರಾ? ನೀವೆಲ್ಲರೂ ಖಂಡಿತ ಪಾಸ್ ಆಗ್ತೀವಿ. ಈ ವರ್ಷ ಎಲ್ಲರೂ ಖಂಡಿತ ಪಾಸ್ ಆಗ್ತೀವಿ. ಆ ರೀತಿಯಲ್ಲಿ ನಾವು ನಿಮಗೆ ಎಲ್ಲ ಪಾಠ ಏನೇನು ಕಲಿಬೇಕು, ನಿಮಗೆ ತುಂಬಾ ಕಷ್ಟವಾದ ವಿಷಯಗಳನ್ನು ಸರಳವಾಗಿ ನಿಮಗೆ ಎಷ್ಟು ಓದಬೇಕು, ಯಾವ ರೀತಿಯಲ್ಲಿ ಓದಬೇಕು ಎಕ್ಸಾಮ್ಗೆ, ಇದೆಲ್ಲ ಕೂಡ ನಾವು ಇದಕ್ಕೆ ಸ್ಪೆಷಲ್ ಆಗಿ ನಿಮಗೆ ಒಂದು ಪ್ಯಾಕೇಜ್ ಎಲ್ಲ ಮಾಡಿದ್ವಿ. ಹಾಗಾಗಿ ಯಾರು ಕೂಡ ಹೆದರೋದೇನು ಅವಶ್ಯಕತೆ ಇಲ್ಲ. ಎಕ್ಸಾಮ್ ಈಸಿಯಾಗಿ ಈ ವರ್ಷ ಎಲ್ಲ ಕೂಡ ಪಾಸ್ ಆಗ್ತೀವಿ. ರೈಟಾ? ನೆಕ್ಸ್ಟ್ ಏನು PUಗೆ ಹೋಗ್ತೀವಿ, ಕಾಲೇಜ್ಗೆ ಹೋಗ್ಬೇಕಾ ಇಲ್ವಾ? ಸೊ ಏನ್ ಮಾಡ್ಬೇಕು, ನೀವು ಡೈಲಿ ಶಾಲೆಗೆ ಬರಬೇಕು. ಫಸ್ಟ್ ನಿಮ್ಮ ಟೀಚರ್ಸ್ ಗಳಿಗೆ ನಿಮ್ಮನ್ನು ಹೇಗೆ ಓದಿಸಿ ಪಾಸ್ ಮಾಡಿಸ್ಬೇಕು, ನಿಮ್ಮ ಎಲ್ಲ ಇಷ್ಟು ದಪ್ಪ ಬುಕ್ ಇದ್ದಾವೆ, ಅದರಲ್ಲಿ ನೀವು ಪಾಸ್ ಆಗೋದಕ್ಕೆ ಯಾವ ರೀತಿ ಓದಬೇಕು, ನಿಮಗೆ ಕಷ್ಟ ಇಲ್ಲದೆ ಇಷ್ಟವಾದ ರೀತಿಯಲ್ಲಿ ಹೆಂಗೆ ಓದ್ಬೇಕು ಎಂಬ ಮಾಹಿತಿ ಎಲ್ಲ ನಿಮಗೆ ಹೇಳ್ಕೊಡ್ತಾರೆ. ಇಂಪಾರ್ಟೆಂಟ್ features of living things each properly told me that living things breathe ಅಂತ ಹೇಳಬೇಕು. ಈ ಸೈಲೆಂಟ್ ಇರ್ತದೆ, ಕೆಲವೊಂದು ವರ್ಡ್ ಇಂಗ್ಲಿಷ್ ಅಲ್ಲಿ ಲೆಟರ್ ಸೈಲೆಂಟ್ ಇರ್ತದೆ. ನೋ ಅಂತ ನೋ ಅಂತ ಕೇಳ್ತೀವಿ. ನೋ ಅಂದ್ರೆ ಸ್ಪೆಲ್ಲಿಂಗ್ KNOW ಅಂತ ಹಾಕ್ತೀವಲ್ವಾ? ಏನು ಅಂತ ಹೇಳೋದಕ್ಕೆ ಸೈಲೆಂಟ್ ಇರ್ತದೆ. ಸೊ
ಅದು ನೀವು ಓದುವಾಗ ತಿಳ್ಕೊಬೇಕು. ಯಾವ್ದು ಸೈಲೆಂಟ್ ಆಗಿ ಇರ್ತದೆ, ಹೆಂಗೆ ಅದನ್ನು ಓದಬೇಕು, ಮಿಸ್ ಹೇಳುವಾಗ ನೀವು ಕೇಳಬೇಕು, ಹೆಂಗೆ ಅದನ್ನು ಓದ್ತಾರೆ, ಅದು ಅರ್ಥ ಆಗಿ ಕೇಳಬೇಕು.